ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ, ಮಾತಾಡಿ. ಹಲೋ ಮಗಳೇ. ಅಪ್ಪ ಅಪ್ಪ ಹೇಗಿದ್ದೀರಾ? ನೀನು ಜೈಲಲ್ಲಿರುವಾಗ ನಾನು ಆಗಮ್ಮ ಇಲ್ಲಿ ಚೆನ್ನಾಗಿರಕ್ಕಾಗತ್ತೆ? ಚಿಂತೆ ಮಾಡಬೇಡಿ ಅಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನಾನಿಲ್ಲಿ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇದ್ದೀನಿ, ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ದೀನಿ. ನಿಮ್ಮ ಮಗಳು ಬಿಂದಾಸ್ ಆಗಿದ್ದಾಳಪ್ಪ. ಅಲ್ಲದೆಲ್ಲ ಸಿಗಬಹುದು, ಆದ್ರೆ ಹೋಗಿದ್ದು ಮರ್ಯಾದೆ ಸಿಗುತ್ತ ವಾಪಸ್ಸು. ಯಾರಿಗೋಸ್ಕರದ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊತೀಯ ಮಗಳೇ? ಯಾರಿಗೋಸ್ಕರನೋ ನಾನೇನು ಮಾಡ್ತಿಲ್ಲಪ್ಪ. ನೋಡು ಮಗಳೇ, ಆ ಕಂಟಿ ಸಾಹೇಬ್ರು ಸಿಂಗಾರಮ್ಮನ ಮತ್ತೆ ಕಲಿನ ಕೊಂದೇ ಕೊಲ್ತೀನಿ ಅಂತ ಓಡಾಡ್ತಿದ್ದಾರೆ. ಸುಮ್ನೆ ಅವ್ರಿಗೋಸ್ಕರ ನಿನ್ನ ಬದುಕದು ಹಾಳು ಮಾಡ್ಕೋಬೇಡಪ್ಪ. ಈ ತಪ್ಪೆಲ್ಲ ಅವರೇ ಮಾಡಿರೋದು ಅಂತ ಹೇಳ್ಬಿಡಮ್ಮ. ಈ ಥರ ಹೇಳೋದಕ್ಕೆ SP ಮೇಡಮ್ ಹೇಳ್ಕೊಟ್ರಪ್ಪ? ನೋಡಿ, ನಿಮಗೆಲ್ರೂ ಗಾಬರಿ ಮಾಡಿ ಏನೇನೋ ಹೇಳೋದಕ್ಕೆ ಹೇಳ್ಕೊಡ್ತಾರೆ, ಆದ್ರೆ ನೀವು ತಲೆ ಕೆಡಿಸ್ಕೊಂಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನಾನ್ ಮಾತ್ರ ಅಲ್ಲ, ಕಂಟಿ ಸಾಹೇಬ್ರು ಕೂಡ ಯಾವ ತಪ್ಪು ಮಾಡಿಲ್ಲ. ಹಾಗಿದ್ಮೇಲೆ ನಾನು ಯಾಕೆ ಅವ್ರ ಹೆಸರು ತಗೊಳ್ಳಿ? ಸಹನಕ್ಕ ಮತ್ತೆ ಅವ್ವ ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗೇ ಹೋಗ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ಹಾಗಲ್ಲಪ್ಪ, ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳು. ಯಾರು ಏನೇ ಹೇಳಿದ್ರು ನನ್ನ ಮಾತಿದೆ ಅಪ್ಪ. ಇದೇನಾ ನಿಮ್ ಮಗ್ಳಿಗಿರೋ ನಿಯತ್ತು? ಅವಳನ್ನ ಕಾಪಾಡ್ಬೇಕು ಅಂತ ನಾನ್ ಮುಂದೆ ಬಂದ್ರೆ ನನ್ನನ್ನೇ ಕೆಟ್ಟೋಳು ಅನ್ನೋ ತರ ಮಾತಾಡ್ತಿದ್ದಾಳೆ. ಮೇಡಮ್ ಅವರೇ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಅವಳಿಗೆ ಚಿಕ್ಕ ಹುಡುಗಿ ಮೇಡಮ್ ಅವರೇ, ಅದಕ್ಕೆ ಅವಳು. ಏನ್ರಿ ಚಿಕ್ಕ ಹುಡುಗಿ? ಏನೋ ಕಷ್ಟದಲ್ಲಿದ್ದಾಳೆ ಅಂತ ಸಹಾಯ ಮಾಡಕ್ ಮುಂದೆ ಬಂದ್ರೆ ನನಗೆ ಮರ್ಯಾದೆ ಕೊಡಲ್ಲ. ಇನ್ನೋಳ ಹಣೆ ಬರನ ಯಾರು ತಪ್ಸಕ್ಕಾಗಲ್ಲ. ಜೈಲಲ್ಲೇ ಇರ್ಬೇಕು ಅಂದ್ರೆ ಅಲ್ಲೇ ಬಿದ್ದಿರ್ಲಿ ಬಿಡಿ. ಮೇಡಮ್ ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ನಮ್ ಕೈ ಬಿಡ್ಬೇಡಿ. ಮೇಡಮ್ ಅವರೇ, ನಮ್ ಕೈ ಬಿಡ್ಬೇಡಿ. ಮೇಡಮ್ ಅವರೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.